ರಾಜ್ಯದೆಲ್ಲ ಆನೆಗಳು ಎಲ್ಲೆಲ್ಲ ಓಡಾಡ್ತಿರುವಂತೆಲ್ಲ ನೋಡ್ಕೊಂಡು ಈಗ ನಮ್ಮೂರಿನಲ್ಲಿ ಬರ್ತಿರುವಂತ ಆನೆಗಳ ಬಗ್ಗೆ ನಾನು ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ. ಈಗಾಗಲೇ 3 ವರ್ಷದಿಂದ ಒಂದು ತಂಡ ಈಗ ಈ ಭಾಗದಲ್ಲೆಲ್ಲ ಓಡಾಡ್ತಾ ಇದೆ. ಅದು ಮೊದಲೇ ಒಂದು ಇದ್ದಂತಹ ಒಂದು ಕಾರಿಡಾರ್, ಹಳೆ ಕಾರಿಡಾರ್ ಅಂತ ಹೇಳ್ತಾರೆ. ಅದ್ರ ಕಾರಿಡಾರ್ ಅದು ಈಗ ಇಲ್ಲ. ಅಂದ್ರೆ ಒಂದು ನನಗೆ ಗೊತ್ತಿರೋಂಗೆ ಈಗ ನನಗೆ ಒಂದು 3-4 ದಶಕಗಳಿಂದ ನಾನು ಕೇಳಿಲ್ಲ, ಅಥವಾ ಒಂದು ನಮ್ಮ ತಂದೆಯವರು ಅಥವಾ ನಮ್ಮ ಅಜ್ಜಂದಿರು ಯಾರು ಕೂಡ ಈ ಭಾಗದಲ್ಲಿ ಕೇಳಿದ್ದಲ್ಲ. ಇದು ಸಾಗರ ತಾಲೂಕು, ಮತ್ತೆ ಸಾಗರ ತಾಲೂಕು, ಶಿವಮೊಗ್ಗ ತಾಲೂಕು, ಸೊರಬ ತಾಲೂಕು, ಈ ಮಧ್ಯೆ ಈಗ ಶಿಕಾರಿಪುರದ ಸ್ವಲ್ಪ ಭಾಗ, ಶಿಕಾರಿಪುರ ಸೇರಿ ಈಗ ಆನೆಗಳ ಓಡಾಟ ಆರಂಭ ಆಗಿದೆ. ಮತ್ತೆ ಜೊತೆಗೆ ಪ್ರಾಬ್ಲಮ್ ಅಂತಂದ್ರೆ ಜನರಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ, ಆ ತರ ಇದಿಲ್ಲ. ಮತ್ತೆ ಫಾರೆಸ್ಟ್ ಇರೋದ್ರಿಂದ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇರುತ್ತೆ. ಅಗೇನ್ ಫಾರೆಸ್ಟಿನ ಅಂಚಿನಲ್ಲಿರುವಂತಹ ಗ್ರಾಮಗಳೇನಿದೆ ಅಥವಾ ಹೊಲ ಗದ್ದೆಗಳೇನಿದೆ ಅಲ್ಲೆಲ್ಲ ತುಂಬಾ ಹಾನಿ ಮಾಡಿದೆ. ಈಗ 2 ಆನೆಗಳಿದಾವೆ ಅಂತ ಹೇಳ್ತಾರೆ. ಮತ್ತೆ ಈಗ ಮಾಧ್ಯಮಗಳಲ್ಲೆಲ್ಲ ಅಲ್ಲಿ ಇಲ್ಲಿ ಪೇಪರ್ನಲ್ಲೆಲ್ಲ 5, 6 ಅಂತೆಲ್ಲ ಬರ್ತಿದೆ. ಅದೆಲ್ಲ ನೀವು ತಪ್ಪು ಮಾಹಿತಿಯನ್ನ ಕೊಡಬಾರ್ದು. ಸರಿ ಇರ್ಬೋದು ನಿಮ್ದು, ಅಂದ್ರೆ ತಂಡದಲ್ಲಿ ಓಡಾಡುವಂತ ಆನೆಗಳೇ, ಆದ್ರೆ ಮಧ್ಯೆ ಅವುಗಳು ಸೆಪರೇಟ್ ಆಗ್ತಾ ಹೋಗ್ತವೆ. ಇಲ್ಲಿಂದ ಮುಂದೆ ಲಾವಿಗೇರಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಈಗ ನನ್ನ ತಂದೆಯ ಒಬ್ರು ಸ್ನೇಹಿತರು ಇದ್ದಾರೆ, ಅವರು ರೈತ ಮುಖಂಡರು ಕೂಡ, ಅವರು ಗೋಪಾಲ್ ಅಂತ ಹೇಳಿ, ಅವ್ರನ್ನ ಕರ್ಕೊಂಡು ನಾನು ಹೋಗ್ತೀನಿ. ಇದು ತ್ಯಾಗರ್ತಿ ಗ್ರಾಮ ಪಂಚಾಯತಿ ಅಂತ ಹೇಳಿ, ಇಲ್ಲಿಂದ ನಾವು ಶಿರಾಳಕೊಪ್ಪ ಭಾಗಕ್ಕೆ, ಸೊರಬ ಭಾಗಕ್ಕೆ ಎಲ್ಲ ಹೋಗ್ಬೋದು. ಈ ಕಡೆ ಇದು ಬೆಳ್ಳಂದೂರು ಫಾರೆಸ್ಟ್, ನಾಡೋಳ್ಳಿ, ಈ ತರ ಫಾರೆಸ್ಟ್ ಬರುತ್ತೆ. ಅದು ಬ್ಯೂಟಿಫುಲ್ ಊರಿದು ಆಕ್ಚುಲಿ ಈ ಭಾಗದಲ್ಲೆಲ್ಲ. ಮತ್ತೆ ಹಿಂದೆಲ್ಲ ಸ್ವಲ್ಪ ಆ ಥರ ಒತ್ತುವರಿಗಳಿದ್ರು ಕೂಡ ಈಗ ಅಂತ ಇದಿಲ್ಲ. ಅಂದ್ರೆ ನಮ್ಮ CPTಗಳೇನು ಹೊಡಿತೀವಲ್ಲ ಆ ಥರದ್ದೆಲ್ಲ ಮಾಡಿಬಿಟ್ಟು ನಮ್ಮ ಹಿಂದಿನ RFOಗಳು ತುಂಬಾ ನಾಜೂಕಿನಿಂದ ಅರಣ್ಯವನ್ನ ರಕ್ಷಣೆ ಮಾಡಿದ್ದಾರೆ. ನಾನು ಇದನ್ನ ಇನ್ನೊಂದ್ಸರಿ ಡಾಕ್ಯುಮೆಂಟ್ರಿ ತರ ಮಾಡ್ತೀನಿ, ಹೆಂಗೆ ಅರಣ್ಯ ಉಳಿದಿದೆ ಇಲ್ಲಿ ಅಂತ ಹೇಳಿ. ಅದು ನಮ್ಮ ಗೋಪಾಲ್ ಅವ್ರಿಗೆ ಕಾಲ್ ಮಾಡೋಣ. ಗೋಪಾಲಣ್ಣ ಎಲ್ಲಿದ್ರೆ ಬರ್ತೀವಿ? ಹೋಣ ಬಂದೆ ನಾನು ನಿಮ್ಮ ಲವಗೇರಿ ಹತ್ರ. ಅಲ್ಲ, ಯೋಗೇಶ್ ಅಣ್ಣನ ಮನೆ ಹತ್ರ ಗೊತ್ತು ನಂಗೆ, ಅಲ್ಲಿ ನಿಂತ್ಕೊಂಡಿರ್ತೀನಿ, ಬರ್ತೀರಾ? ಸಾಗರದ ರೈತ ಸಂಘಟನೆ ಒಂದು ಸ್ವಲ್ಪ ತುಂಬಾ ಅಗ್ರೆಸಿವ್ ಆಗಿದೆ. ಈಗ ಲವಿಗೇರಿ ಅನ್ನುವಂತ ಊರು ಕೂಡ ಕೇಳಿ ಬರುತ್ತೆ ಈ ಆನೆಗಳ ಮೂವ್ಮೆಂಟ್ ಅಲ್ಲಿ. ಇಲ್ಲೆಲ್ಲ ಫಾರೆಸ್ಟ್ ಇದೆ, ಇದು ಯಾರು ಏನು ಮಾಡೋದಿಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಊರ್ ಪಕ್ಕಕ್ಕೆ ಕಾಡು ಮೊದ್ಲೇ ಹೆಂಗಿತ್ತು ಹಂಗೆ ಇದೆ. ಅವುಗಳು ಓಡಾಟಕ್ಕೆ ಬೇಕಾದಷ್ಟು ಈ ಕಡೆ ಕಾಡು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕಾಡಿನ ಮಧ್ಯೆ ಈ ಟೈಮಲ್ಲಿ ಹೋಗಿಲ್ಲ. ಈಗ ರೈತಾಪಿ ಕೆಲಸಗಳು ಆರಂಭ ಆಗಿದೆ ಅಲ್ಲ, ನಿಮ್ಮಲ್ಲೆಲ್ಲ ಈಗ ಗದ್ದೆ ಕೊಯ್ಲು ಇನ್ನೂ ಆಗಿಲ್ಲ, ಗದ್ದೆ ಎಲ್ಲ ಇದೆ ಈಗ ಈ ಸಮಯ ಕರೆಕ್ಟ್ ಆಗಿ ಈಗ 2-3 ವರ್ಷ ಆಯ್ತು. ಈಗ 3 ವರ್ಷ ಆಯ್ತು ಅನ್ಸುತ್ತೆ ಆನೆಗಳು ಇಲ್ಲಿಗೆ ಬರ್ತಾ ಈ ಪಾಯಿಂಟ್ಗೆ. ಇದು ನೀವು ಹೆಂಗೆ ಇದನ್ನ ಈಗ ಡಿಪಾರ್ಟ್ಮೆಂಟಿಗೂ ಅಥವಾ ನಿಮ್ ಜನರಿಗೂ ಏನಂತ ಹೇಳಕ್ ಬರೋದು? ನೀವು ರೈತ ಸಂಘ ಇರೋದ್ರಿಂದ ನಾನು ಹೇಳ್ತಿರೋದು. ಈಗ ರೈತರಿಗೆ ನೀವು ತಿಳುವಳಿಕೆನೂ ಹೇಳ್ಬೇಕು, ಮತ್ತೆ ರೈತರು ಬೆಳೆ ನಷ್ಟ ಆದ ತಕ್ಷಣ ಅದ್ರ ಜೊತೆಗೂ ಹೋಗ್ಬೇಕು. ಅದಕ್ಕೆ ಏನ್ ಹೇಳಿ? ಏನ್ ಡಿಪಾರ್ಟ್ಮೆಂಟಿಗೆ ಮುನ್ಸೂಚನೆ ಕೊಟ್ಟಿತ್ತು, ಹೋದ್ಸಲನೇ ಎಲ್ಲ ಮಾಡ್ತೀವಿ ಅಂತ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರ ಮೂಲಕ ಹೋಗಿ ಮಾಹಿತಿ ಕೊಟ್ಟಿದೀವಿ. ಇಲ್ಲ ಅದು ಬರ್ದಿಂದಾಗ ನಮ್ಮ ಡಿಪಾರ್ಟ್ಮೆಂಟಿಂದ ನೆಕ್ಸ್ಟಿಂದ ನೋಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ರು. ಇವಾಗ ನೋಡಿದ್ರೆ ಅವರು ಏನು ಕ್ರಮ ತಗೊಂಡಿಲ್ಲ, ಮತ್ತೆ ಅದೇ ರೂಟಲ್ಲಿ ಬಂದಿದ್ದಾರೆ. ಅದೇನಾಗ್ತಂದ್ರೆ ಈ ನಮ್ಮ ಹಳ್ಳಿ ಜನ ಬಂದು ಕಂಡೆ ಬಂದಾಗ ಈಗ ಯಾವುದೋ ಒಂದು ಪಟಾಕಿನೋ ಏನೋ ಶಬ್ದ ಅದು ಇದು ಅಂತ ಮಾಡಿ ಇದು ಮಾಡ್ತಾರೆ, ಇಲ್ಲ ನಾಯಿ ಹೀಗೆ ಬಿಡ್ತಾರೆ. ಆ ಸೌಂಡಿಗೆ ಹೆದರ್ಕೊಂಡು ನಾವು ಮತ್ತೊಂದು ರೂಟ್ ನೋಡ್ಕೊಂಡು ಹೊಸದಾಗಿ ಹೋಗ್ತಾ ಇರ್ತೇವೆ. ಹಂಗಾಗಿ ಅದು ಮುಂದೆ ಹೋಗ್ತಾ ಇದೆ ಬಿಟ್ರೆ ಬಂದ್ ರೂಟಿಗೆ ಬಂದು ವಾಪಸ್ ಹೋಗ್ತಾ ಇಲ್ಲ. ಪ್ರಾಣಿಗಳು ಬಂದಾಗ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು, ಆಮೇಲೆ ಕಾಲಕ್ಕೆ ಅಧಿಕಾರಿಗಳು ಬಂದ್ಬಿಟ್ಟು ಊರವರಿಗೆ ಹೇಳಬೇಕು, ಕನ್ವೆ ಮಾಡಬೇಕು ಅಂತೆಲ್ಲ ಇತ್ತು. ಆನೆಗಳು ಬರ್ತವೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದಿನಗಳವರೆಗೆ ಯಾರು ಕೂಡ ಏನು ಕನ್ವೆ ಮಾಡ್ತಿರ್ಲಿಲ್ಲ. ಆಮೇಲೆ ಅರಣ್ಯದ ಅಂಚಿನ ಗದ್ದೆಗಳು ಏನಿದೆಯಲ್ಲ ಅವುಗಳು ಆದಷ್ಟು ಬೇಗ ಅವುಗಳನ್ನ ಕೊಯ್ಲು ಮಾಡುವಂಥದ್ದು, ಅಥವಾ ಇದು ಅವ್ರಿಗೇನಾದ್ರು ಮಾಹಿತಿ ಸೂಚನೆ ಕೊಡ್ಬೇಕು, ಆ ತರದ್ ಏನು ಕೆಲಸ ಆಗಿದೆಯಾ? ಅಧಿಕಾರಿಗಳಿಂದ ಯಾವುದು ಬಂದಿಲ್ಲ. ಯಾವ ಡಿಪಾರ್ಟ್ಮೆಂಟ್ ಇಂದನೂ ಈಗ ಹೆಚ್ಚಿನ ಅರಣ್ಯ ಡಿಪಾರ್ಟ್ಮೆಂಟ್ ಇಂದ ಬರ್ಬೇಕು. ಅವರು ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಅವ್ರು ಈಗೇನು ಅಂದ್ರೆ ನಮ್ಮ ರೈತರು ಕಂಗಾಲ ಆಗಿರಲ್ಲ, ಅದೇ ರೀತಿ ಮಾಡ್ತಾರೆ. ಯಾರು ಹೊಸಬ್ರು ಆದಂಗ ಆಗಿದ್ದಾರೆ. ಅವರು ಏನು ಗೊತ್ತಿಲ್ಲದ ರೀತಿನೇ ವರ್ತಿಸ್ತಾರೆ. ಆನೆಗಳೇ ಹಿಂದೆಲ್ಲೂ ಬಂದಿಲ್ಲ, ಮಾಡಿಲ್ಲ ಆನೆಗಳು. ಈಗ ನಾವು ರೈತರು ಅಚಾನಕ ಮಳೆ ಬಂದ ನಾವು ಕಂಗಾಲ್ ಆಗ್ತಿಲ್ಲ, ಆ ರೀತಿಯಲ್ಲಿ ಅಧಿಕಾರಿಗಳು ಆ ರೀತಿ ಆಗ್ತದೆ. ಆನೆ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಆನೆ ನೋಡಿದ್ದೆ ಈಗ ಕಾಡ್ಕೊಳೋದು ಒಂದು ಹಾವಳಿ ಇದೆ ನಮ್ದು ಇಲ್ಲೇ ಇಡೋಳಲ್ಲಿ ಪಿತರಾಜಿತ ಸ್ವತ್ತು. ಅಲ್ಲಿ ಕಾಲ ಕ್ರಿಯೆ ಅದು ನಮ್ಮ ಅಪ್ಪನ
ಪೀರಿಯಡ್ ಮಾಡಿದ್ದದು. ಒಂದು 70-80-100 ವರ್ಷದ ಲೆಕ್ಕದ ತೋಟ. ಆ ಕಾಲ ಎಕರೆ ಎಲ್ಲ ಮರ ಎಲ್ಲ ಹತ್ತರ ಸಿಗಲ್ಲ, ಬಹಳ ಹೈಟ್ ಹೋಯ್ತಲ್ಲ. ಹಂಗ ಅದನ್ನ ಕಡಿದು ಗಿಡ ಹಾಕಿದೆ. ಈಗ ಹೋಗಿ ನೋಡಿದ್ರು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಮಾಹಿತಿ ಕೊಟ್ಟು ಈಗ ನಾನು ಕೊಟ್ಟೆ 4 ವರ್ಷ ಆಯ್ತು. ಏನು ಅಂತ ಬಂದು ನೋಡ್ಲಿಲ್ಲ. ಹೌದು, ಡಿಪಾರ್ಟ್ಮೆಂಟ್ ಎಷ್ಟು ಲೇಜಿ ಅಂದ್ರೆ ನಮ್ಮ ರೈತರನ್ನ ಒಟ್ಟು ತುಳಿಯಕ್ಕೆ ನೋಡ್ತಾರೆ ಅನ್ನಂಗ ಆಗಿದೆ. ಬಟ್ ಇಲ್ಲಿ ಈ ಭಾಗದಲ್ಲಿ ಯಾವ್ದೋ ಪ್ರಾಣಿಗಳಿಗೆ ಹಿಂಸೆ ಕೊಡೋದಾಗ್ಲಿ, ಕಾಡು ಪ್ರಾಣಿಗಳಿಗೆ ಏನು ಮಾಡೋದಿಲ್ಲ ಈ ಭಾಗದಲ್ಲಿ. ಆಮೇಲೆ ಬೇರೆ ಕಡೆ ಇರೋಂಗೆ ಇಲ್ಲಿ ಅಂತ ಶಿಕಾರಿಗಳು ಇಲ್ಲ. ಈಗೆಲ್ಲ ಯಾರು ಇಲ್ಲ, ಈಗೆಲ್ಲ ಚಿಕನ್ ಮಟನ್ ಅಂತ ಬಿಟ್ಟು ಪ್ರಾಣಿಗಳ ಬಗ್ಗೆ ಸ್ವಲ್ಪ ಏನೋ ಅವು ಒಂದು ಜೀವನ ಲೆಕ್ಕಕ್ಕೆ ನೋಡ್ತಾರೆ. ಈಗಲೂ ಅಷ್ಟೇ ಆನೆಗಳು 3 ವರ್ಷ ಬಂದ್ರು ಜನ ಏನು ಸಮಸ್ಯೆ ಅಂತ ಹೇಳಿಲ್ಲ. ಬಟ್ ಏನಪ್ಪಾ ಹೇಳ್ತಿದ್ರು, ಆಮೇಲೆ ರಾಜಕಾರಣಿಗಳು ಬರ್ತಿದ್ರು, ನೀವೆಲ್ಲ ಹೋಗ್ತಿದ್ರಿ, ಪ್ರೊಟೆಸ್ಟ್ ಮಾಡ್ತಿದ್ರಿ, ಎಲ್ಲೋ ಸ್ವಲ್ಪ ಕಂಪನ್ಸೇಷನ್ ಬರ್ತಿತ್ತು. ಅಷ್ಟೇ, ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ. ಈಗ ಈ ವರ್ಷ ಬಂತು ಅಂದ್ರೆ ಮುಂದಿನ ವರ್ಷನೂ ಬರ್ತವೆ ಆನೆಗಳು. ಬರ್ತವೆ. ಈಗ ನಿಮ್ಮಲ್ಲಿ ಯಾವತ್ತು ಈ ಆನೆಗಳು ಹಿಂಡು ಬಂತು, ಯಾವತ್ತು ದಾಟಿತ್ತು, ಎಲ್ಲಿದ್ದಾವೆ ಅಂತ ನಿಮಗೆ ಈಗ ಮಾಹಿತಿ ಇರೋದು? ಇದು ಮೊನ್ನೆ ಭಾನುವಾರ ಮೈಲಾರಕಪ್ಪ ಬಂದಿದ್ರು. ಮೈಲಾರಕಪ್ಪ ಬಂದು ಆಮೇಲೆ ನೈಟು ಚರ್ಚ್ ಹತ್ರ ಬಂದು ಚರ್ಚಿಂದ ಹಿಂಭಾಗ ಹೋಗಿ ಇಲ್ಲೇ ಹೋಗ್ಬೇಕು. ದೇವಸ್ಥಾನ ಚರ್ಚ್ ಹಿಂಭಾಗದಿಂದ, ಐಡೋಳಿ ಚರ್ಚ್ ಹಿಂಭಾಗದಿಂದ ಬರೋರು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಕೆರೆ ಹತ್ರ, ಮತ್ತೆ ಇಲ್ಲೇ ಮುಳ್ಕೇರಿ ಕಾರ್ನಿಗೆ ಬಂದು ಆಮೇಲೆ ಇದು ಮೈಸಾವಿ ಮೇಲೆ ಕಣ್ಣೂರು ಗುಡ್ಡ ಸೇರ್ಕೊಂಡು ಅವುಗಳನ್ನ ಡ್ರೈವ್ ಮಾಡ್ತಿದ್ದಾರೆ, ಆ ಕಡೆ ಓಡಾಡಿಸ್ತಿದ್ದಾರೆ. ಈಗ ಅವುಗಳನ್ನ ಇನ್ನೂ ಮುಂದೆ ಹೋಗ್ಬೋದವು, ಆದ್ರೆ ಅಲ್ಲಿ ಹೋಗಕ್ಕೆ ನಿಮ್ಗೆ ಹಳೆ ಸೊರಬ ಭಾಗದಲ್ಲೆಲ್ಲ ಈಗ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಷ್ಟು ಕಾಡಿಲ್ಲ. ಯಾಕೆ ಹಳೆ ಸೊರಬ ಇರ್ಬೋದು, ಬನವಾಸಿ ಇರ್ಬೋದು, ಆಮೇಲೆ ಆ ಕಾಳಿ ಏನು ಹೋಗ್ತದೆ ಅಂತ, ಕಾಳಿ ಫಾರೆಸ್ಟ್ ದಾಂಡೇಲಿ ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲೆಲ್ಲೂ ಕೂಡ ಈ ತರದ ಫಾರೆಸ್ಟ್ ಇಲ್ಲ. ಸೊ ಹಂಗಾಗಿ ಸಮಸ್ಯೆ ಆಗಿರೋದ್ರಿಂದ ವಾಪಸ್ ಕಳಿಸ್ತಿದ್ರೆ ಅದು ವಾಪಸ್ ಹೋಗ್ತಾ ಇಲ್ಲ. ಅವರು ಅರಣ್ಯ ಸಿಬ್ಬಂದಿಗಳಿದಾರಲ್ಲ, ಅವ್ರ ಮೂಲಕನೇ ಅವರು ಅದಕ್ಕೆ ಮುಂಜಾಗ್ರತಾ ಕ್ರಮ ಏನ್ ಬೇಕು ಮಾಡ್ಬೇಕು ಅವ್ರು. ಈಗ ರೈತರು ಅದನ್ನ ಈ ಆನೆ ಪಳಸೋದೆಲ್ಲ ಆಗಲ್ಲ. ಆ ಮಾವತರು ಕರ್ಕೊಂಡು ಬರ್ತಾರೋ, ಯಾವ ರೀತಿ ಮಾಡ್ತಾರೋ ಆ ರೀತಿ ರಕ್ಷಣೆ ಕೊಡ್ಬೇಕು ರೈತರಿಗೆ. ಈಗ ಬೆಳೆ ಬೇಸಾಯ ಆಗ್ಲಿ, ಈಗ ಹೊಲದಾಗೆಲ್ಲ ಹೆಣ್ಮಕ್ಳೆಲ್ಲ ಈಗ ಕಳೆ ಕಟಿಂಗು ಅದು ಇದು ಮಾಡ್ತಿರ್ತಾರೆ, ಅಡಿಕೆ ಆರಿಸೋದು ತೋಟದಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಈಗೆಲ್ಲ ಕೂಲಿ ಆಳು ಸಿಗಲ್ಲ, ಅವ್ರವ್ರ ಕೆಲಸ ಅವರ ಮಾಡ್ಕೊತಾರೆ. ಹಂಗಾಗಿ ಈಗ ಈ ಅಧಿಕಾರಿ ವರ್ಗಗಳಿಗಾದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಬಿಟ್ರೆ ಈಗ ನಮ್ಮ ರೈತಾಪಿ ಜನ ಏನ್ ಮಾಡಕ್ ಆಗಲ್ಲ. ರಾತ್ರಿ ಎಲ್ಲ ಹೊಲ ಗದ್ದೆಗಳಿಗೆ ಓಡಾಡ್ತಿರ್ತಾರೆ ನಮ್ಮ ರೈತರು. ಇವುಗಳದ್ದು ಸಮಸ್ಯೆ ಆಗೋದಿಲ್ವಾ ಇಲ್ಲಿ ಈ ಭಾಗದಲ್ಲಿ? ಆ ತರ ಸಮಸ್ಯೆ ಇದೆಯಾ ಏನಾದ್ರು? ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ಬೇರೆ ತಾಲೂಕುಗಳಲ್ಲಿ ಆ ಸಮಸ್ಯೆ ಹೇಳ್ತಿದ್ರು. ಅಲ್ಲ, ಈಗಲೂ ನಮಗೆಲ್ಲ ನೈಟ್ ಕರೆಂಟೇ ಇದೆ, 2 ದಿವಸಕ್ಕೆ ಒಂದ್ಸಲ ನೈಟ್ ಶಿಫ್ಟೇ ಇದೆ. ಬಟ್ ಆಟೋ ಸ್ಟಾರ್ಟ್ ಏನೋ ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನೈಟು ಒನ್ ಟೈಮ್ ಹೋಗಿ ಬೋರ್ ಚೆಕ್ ಮಾಡ್ಕೊ ಬರ್ತೀವಿ ಆನ್ ಆಗಿದೆಯಲ್ಲ ಅಂತ. ಒಂದ್ ಶಿಫ್ಟ್ ಅವತ್ತೊಂದಿನ, ಯಾಕಂದ್ರೆ ನೈಟ್ ಹೋಗಕ್ಕಾಗಲ್ಲ ಅಂತೇಳಿ, ಅದೇ ಕಾಡು ಪ್ರಾಣಿ ಅದು ಇದು ಅಂತ ಈ ಹಾವು ಹಬ್ಬ ಅಂತೇಳಿ ಬೆಳಗ್ಗೆ ನಾವು ಹೋಗಿ ಶಿಫ್ಟ್ ಮಾಡ್ತೀವಿ. ಆನೆ ಅನ್ನೋದು ದೈತ್ಯ ಪ್ರಾಣಿ ಅಲ್ವಾ? ದೈತ್ಯ ಪ್ರಾಣಿ. ಬೇರೆ ಯಾವ್ದೋ ಹುಲಿನೋ ಚಿರತೆನೋಪ್ಪ ಆದ್ರೆ ಯಾವ್ದೋ ದನ ಹೊಡ್ಕೊಂಡು ಹೋದ್ರೆ ಅದೇನ್ ದೊಡ್ಡ ಸಮಸ್ಯೆ ಅನ್ಸೋದಿಲ್ಲ ನಿಮಗೆ? ಈಗಲೂ ಕಾರ್ಕೊಂಡು ಬರ್ತಾ ಇದಾವೆ. ಈಗ ನೆಕ್ಸ್ಟ್ ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಬಾವಿಲೆಲ್ಲ ನಮ್ಮ ಹೊಲ ಓಪನ್ ಇಲ್ಲ, ನೀರ್ ಕುಡ್ಲಿಕ್ಕೆ ನೀರಿಗಾಗಿ ಬರ್ತವೆ. ಅಲ್ಲಿ ನನ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 1/4 ಎಕರೆ ತೋಟದಲ್ಲಿ 160 ಗಿಡ ಹಿಡಿದಿದೆ. ಅದು ಸ್ವಲ್ಪ ಜಾಗ ಕಡಿಮೆ ಐತೆ ಅಂತ ಸ್ವಲ್ಪ ಆತರ ಕಿರಿನ ನಟಿನ ಹತ್ರ 160 ಗಿಡ ಹಿಡಿದವೆ. ಅದ್ರಲ್ಲಿ ಈಗ ಆಲ್ರೆಡಿ 70-80 ಗಿಡ ಇಲ್ಲ. ಈಗ 4 ವರ್ಷ ಆಯ್ತು. ಪಕ್ಕ ಬಿಟ್ಟವು, ಅದು ಕಳಸುಳ ಬಿಟ್ಟಿದ್ವಲ್ಲ, ಅವು ಕೊಟ್ಟೆ ಹೊಡಿತಾ ಇದಾವೆ, ಈಗ ಹಿಂಗಾರು ಬರ್ತಾ ಇದಾವೆ. ಬಟ್ ಇವು ಮತ್ತೆ ಈಗ ಹೊಸ ಹಾಕಿ ತಗೋಬೇಕು. ಹಂಗಾಗಿದೆ ಪರಿಸ್ಥಿತಿ. ಅದು ನಿಮ್ ಕಾಡ್ಕೊಳೋದು ಸಮಸ್ಯೆ. ಏನ್ ಹೇಳ್ತಾರೆ ಮತ್ತೆ ಅವರು ಡಿಪಾರ್ಟ್ಮೆಂಟ್ ಇಲ್ಲ, ನಾವು ಇದ್ ಮಾಡ್ತೀವಿ ಅಂತೇಳಿ ಒಂದು ಅರ್ಜಿ ಬರ್ಕೊಂಡು. ಈಗ ಹೋದ ವರ್ಷ ಆಚೆ ವರ್ಷ ಇದೇ ಆನೆಗಳು ದಾಳಿ ಮಾಡಿರೋದಕ್ಕೆ ಎಲ್ಲ ಪರಿಹಾರ ಬಂದಿದ್ಯಾ? ಇಲ್ಲ, ಪರಿಹಾರ ಏನು ಬಂದಿಲ್ಲ. ಸೊ ಈಗ ನಿಮ್ಮಲ್ಲಿ ಬೇರೆ ಎಲ್ಲ ರೈತರದ್ದು ಅರ್ಜಿಗಳ ಹಾಕೊಂಡ್ಬಿಟ್ಟು ಹೋರಾಟ ಮಾಡ್ತಿರೋರು ಇದಾರೆ ಇಲ್ಲಿ. ಅವ್ರಿಗೆ ಹೇಳಿಗೆ ಈಗ ಇಲ್ಲ ಬರೋದಿಲ್ಲ, ಇದು ನಮ್ದು ಅಂತ ಹೇಳ್ತಾರೆ. ಪೊಲಿಟಿಷಿಯನ್ ಕೇಳೋದಿಲ್ಲ, ಬೇರೆ ಜಿಲ್ಲೆಗಳ ತರ ಹಿಡಿದು ಕೇಳೋದಿಲ್ಲ ಅಲ್ವಾ? ಹಿಡಿದು ಕೇಳೋಲ್ಲ. ಅದೇ ಎಲೆಕ್ಷನ್ ಬಂದಾಗ ಏನೋ ಒಂದು ಊಟ ಒಂದು ವ್ಯವಸ್ಥೆ ಆಗುತ್ತೆ ಅಂತೇಳಿ ಸುತ್ತಾಟಕ್ಕೆ ಒಂದಿಷ್ಟು ಪೆಟ್ರೋಲ್ ಕೊಡ್ತಾರ, ಹಂಗಾಗಿ ಅವ್ರ ಜೊತೆ ಸುತ್ತಾಡ್ತಾ ಬಿಟ್ರೆ ಈ ನ್ಯಾಯಸಮ್ಮತವಾಗಿ ಕೇಳೋಂಥದಕ್ಕೆ ಯಾವತ್ತೂ ಕೇಳಲ್ಲ. ಸಾರ್ವಜನಿಕವಾಗಿ ಆಗೋ ಕೆಲಸ ಆಗ್ಬೇಕು. ಅದು ಬಿಡ್ಕೊಂಡು ಮಕ್ಕಳು ಆಟ ಅದು ಇದು ಅಂತೇಳಿ ನೋಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗುತ್ತೆ. ಹೌದೌದು. ಈಗ ಕೂಡ ಅದೇ, ಈಗ ಬೇರೆ ಏನಾದ್ರು ಅಭಿವೃದ್ಧಿ ಕೇಳಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ. ಇವರು ವೈಯಕ್ತಿಕ ಕೊಡ್ತಾರೋ ಸರ್ಕಾರ ದುಡ್ಡು ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಯಾರೇ ಆಗ್ಲಿ, ಈಗ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಅವ್ರು ಇವ್ರು ಅಂತ ನಮ್ಮ ಬೆಟ್ಟು ತೋರ್ಸಕ್ ಬರಲ್ಲ.
ಎಲ್ಲರೂ ಹಂಗೆ ಆಗಿದೆ ಈಗ. ಹೆಂಗಂದ್ರೆ ಅವರು ಎಲೆಕ್ಷನ್ ಹತ್ರ ಬಂದಾಗೆ ಈ ಕ್ರಿಕೆಟು ಕಬಡ್ಡು ಮತ್ತೊಂದಕ್ಕೆ ಊಟ ಕೊಡ್ಸೋದು, ಬಟ್ಟೆ ಕೊಡ್ಸೋದು, ಇಲ್ಲ ಟೂರ್ನಮೆಂಟಿನ ಖರ್ಚು ಮಾಡೋದು, ಟ್ರೋಫಿ ಕೊಡ್ಸೋದು ಮಾಡಿ ಅವರು ಯುವಕರು ಮನ್ಸ ಆ ಕಡೆ ಗಮನ ಸೆಳಿತಾರೆ. ಅದು ಆ ಟೈಮಿಗೆ ಅವರಿಗೆ ಹೌದು ಅನಿಸುತ್ತೆ, ಯಾರು ಬಂದಿಲ್ಲ, ಇವ್ರು ಬಂದು ನಮಗೆ ಹೆಲ್ಪ್ ಆದ್ರು, ಇಲ್ಲಾಂದ್ರೆ ನಾವು ಅವ್ರ ಹತ್ರ ದೇಣಿಗೆ ತಗೋಗಿತ್ತು, ನಮ್ಮ ಹುಡುಗರ ಹತ್ರ ಏನು ನಡೀತಿರಲ್ಲ, ನಡ್ಸಕ್ಕಾಗ್ತಾಯಿಲ್ಲ ಟೂರ್ನಮೆಂಟು ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಆ ರೀತಿಯಾಗಿ ಮೈಂಡ್ ಅವ್ರದ್ದು ವಾಶ್ ಆಗುತ್ತೆ. ಈಗ ಆನೆದು ಮಾತ್ರ ಈ ಕಾರಿಡಾರ್ ಏನು ಕಾರಿಡಾರ್ ಅಂತ ಹೇಳ್ತಾರಲ್ಲ, ಅದನ್ನ ಅವರು ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಸಮಸ್ಯೆ ಹಿಂಡಾಗಿ ಬರ್ತವೆ. ಬಟ್ ಈಗಾದ್ರೂ ಕೂಡ ಆ ಫಾರೆಸ್ಟ್ ಏನಿದೆಯಲ್ಲ ಅದೇನ್ ಬರ್ತಾವಲ್ವಾ, ಅದಾದ್ರೂ ಕರೆಕ್ಟ್ ಆಗಿ ಅವರು ಮ್ಯಾನೇಜ್ ಮಾಡಂಗ್ ಇರ್ಬೇಕು ಅಲ್ವಾ? ಹೌದು. ಈಗ ಅವುಗಳು ಬರೋಂಗೆ ಕರೆಕ್ಟ್. ಈಗ ನೋಡ ಈಗ ಅಲ್ಲಿ ಓಣ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಬೆಳೆಗಳಂತೂ ಇದು ಸುಗ್ಗಿ ಕಾಲದಲ್ಲೇ ಸಮಸ್ಯೆಗಳು. ಅದು ಹೋದ್ಸಲ ಒಂದು ವಾರ ಲೇಟಾಗಿ ಬಂದಿತ್ತು, ಈ ಸಲ ಒಂದು ವಾರ ಮುಂಚೆ ಬಂದಿದೆ. ಮತ್ತೆ ಈಗೆಲ್ಲ ಹಾರ್ವೆಸ್ಟಿಂಗ್ ಸೀಸನ್ ನಡೀತದೆ ನಿಮ್ಮಲ್ಲಿ. ಭತ್ತ ಕೂಡ ನೋಡಿ, ಎಲ್ಲರೂ ತೋಟ ಮಾಡಿಲ್ಲ, ಭತ್ತ ತುಂಬಾ ಗದ್ದೆಗಳಿದಾವೆ, ಭಾರಿ ಚೆನ್ನಾಗಿದೆ ಭತ್ತ ಇಲ್ಲೆಲ್ಲ. ಎಲ್ಲ ಈ ಕಡೆ ಭತ್ತದ ಎಲ್ಲ ಗದ್ದೆಗಳಲ್ವಾ, ತುಂಬಾ ಚೆನ್ನಾಗಿ ಭತ್ತನ ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಭತ್ತ ಬೆಳಿತಾರೆ ಇಲ್ಲೆಲ್ಲ. ಈ ಭತ್ತಕ್ಕೂ ಸಮಸ್ಯೆ ಬಹಳ. ಇವು ಹೆಜ್ಜೆ ಇಟ್ಬಿಟ್ಟು ಅಂತಂದ್ರೆ ಮುಗ್ದೋಯ್ತಲ್ಲ. ಇವಕ್ಕೆ ಏನಾಗ್ತದೆ ನೋಡಿ, ಇಲ್ಲಿ ಕಬ್ಬು ಬೆಳಿತಾರೆ, ಎಲ್ಲ ಬೆಳಿತಾರೆ, ಆಮೇಲೆ ಕೆರೆಗಳು ಜಾಸ್ತಿ ಇದಾವೆ, ನೀರ್ ಕುಟ್ಕೊಂಡು ಹೋಗ್ಬೋದು. ಇವು ಇಲ್ಲೆಲ್ಲಾದ್ರೂ ಅಲ್ಲ, ಈ ಸೊರಬ ತಾಲೂಕು ಅನ್ನೋದೇ ಕೆರೆಗಳ ಇದದು ಬೀಡದು. ಈಗ ಇದೇ ಹಿಂಗೆ ಮುಂದುವರೆದ್ ಬಿಟ್ರೆ ಎಲ್ಲ ಭತ್ತ ಈಗ ಎಲ್ಲ ಹಾರ್ವೆಸ್ಟಿಂಗ್ ಸೀಸನ್. ಆನೆಗಳು ಬಂದು ತುಳಿದು ಹಾಕಿದ್ರೆ ಪಾಪ ಏನಾಗಬೇಕು. ಈಗ ಒಬ್ಬೊಬ್ಬರೆಲ್ಲ ಬಂದು ಕಾಯಕ್ಕಾಗಲ್ಲ, ಹಂಗಂತೇಳಿ ಸುಮ್ಮನೆ ಇರೋಕ್ಕೂ ಆಗಲ್ಲ. ರೈತರ ಜೀವದ್ದು ಪ್ರಶ್ನೆ ಅಲ್ಲ. ಹೌದೌದು. ಇದು ಪ್ರಾಶಸ್ತ್ಯವಾದಂತ ಜಾಗಗಳಿದಾವೆ. ಏನಂತಂದ್ರೆ ಕೆರೆ ಕಟ್ಟೆ ಅಂತ ಉಳ್ಕೊಂಡ್ಬಿಟ್ಟು ಹೋಗು ಅಂದ್ರೆ ಆಮೇಲೆ ಆ ಕಡೆ ಭಾಗದವರೆಲ್ಲ ಆರಾಮಾಗ್ಬಿಡ್ತಾರ. ಎಷ್ಟೋ ಊರುಗಳಾಗಿ ಎಷ್ಟೋ ವರ್ಷಗಳಾಗೋದು ಇಲ್ಲೆಲ್ಲ. ಅದು ಕೂಡ ಫ್ರೆಶ್ ಆಗಿ ಎನ್ಕ್ರೋಚ್ಮೆಂಟ್ ಈ ಭಾಗಗಳಲ್ಲಿ ಇಲ್ಲ ಅಂತ ಅನ್ಕೊಂತೀನಿ ನಾನು. ಕಾಡ್ ಪಾಡ್ ಇದೆ ನೋಡಿ, ಇಲ್ಲಿ ಅದೇ ಆಗಿರೋದು ಇದು ಗೊಬ್ಬರಣ್ಣ. ಇಲ್ಲೆಲ್ಲ ಕಾಡ್ ಚೆನ್ನಾಗಿದೆ, ಅವು ಅದಕ್ಕೆ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಅವು ಬೇಕಾದಂತ ಸಿಗುತ್ತಾ ಡಿಪಾರ್ಟ್ಮೆಂಟ್ ನವ್ರಿಗೆ ಪಾಪ ಹೊಸ್ತು ಜನನು ಕಾಡ ಯಾರು ಕಾಡಿ ಹೋಗ್ತಾರೆ ಈಗೆಲ್ಲ. ಈಗ ಗಿಲಿಂಡರ್ ಬಂದ್ಮೇಲೆ ಈಗ ಯಾರು ಕಟ್ಕೆ ಎಲ್ಲ ಕಡಿತಿದ್ರು ಅವಾಗ, ನಮಗೆ ಗೊತ್ತಿರೋಂಗೆ. ಈ ಕಟ್ಕೆ ಅಂತೂ ಇಲ್ಲೇ ಇಲ್ಲ, ಯಾರು ಕಡಿಯೋದಿಲ್ಲ. ನಾವು ಅವಾಗೆಲ್ಲ 10-15 ಗಾಡಿ ಹೊಡಿತೀವಿ ಒಣ ಕಸೋದೇನ. ಹೌದೌದು. ಇವಾಗ ಇಲ್ಲ ಇಲ್ಲ, ಎಲ್ಲ ಸಿಲಿಂಡರ್. ಈಗ ಎತ್ತಿನ ಗಾಡಿಗಳೇ ಇಲ್ಲಲ್ಲ ಇಲ್ಲಿ, ಎತ್ತಿನ ಗಾಡಿನೇ ಇಲ್ಲ ಎಲ್ಲ ಆತರ ಚೇಂಜಸ್ ಆಗಿದೆ. ಇದು ಮೈಸಾವಿಗೆ, ಇದೇ ಮೈಸಾವಿಗಿನ ಇಲ್ಲೇ ಬಂದಿರೋದು ಆನೆಗಳಂಗಾದ್ರೆ. ಯಾರು ಇಲ್ಲಿದ್ದಾರಂಗಿದಾರಪ್ಪ ಮುಂದೋಗಿ ಕೇಳೋಣ. ಮುಂದೆ ಊರು ಬಂತ ಕಾಡು ತುಂಬಾ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಆರಾಮಾಗಿರ್ಬೋದು. ನೀರು ಚೆನ್ನಾಗಿ ಸಿಗುತ್ತೆ, ನೀರು ಚೆನ್ನಾಗಿರುತ್ತೆ, ಕೆರೆ ಇದಾವೆ ಇಲ್ಲೆಲ್ಲ. ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಅವ್ರು ನೀರ್ ಚೆನ್ನಾಗಿ ಸಿಗ್ತದೆ. ಕೆರೆ ಇದೆಯಲ್ಲ, ಯಾರು ಡಿಸ್ಟರ್ಬ್ ಇಲ್ಲ, ವೆಹಿಕಲ್ಗಳು ಓಡಾಡೋದಿಲ್ಲ. ಆಮೇಲೆ ನಮ್ಮೆಲ್ಲ ಜನ ಹೆಂಗಂದ್ರೆ ಸುಮ್ನೆ ಪ್ಯಾಟಿಗೆ ಹೋಗೋ ಜನ ಅಲ್ಲ, ಕಡಿಮೆ ಅವ್ರ ಕೆಲಸ. ಈ ಟೈಮಲ್ಲಂತೂ ಯಾರೇ ನೋಡಿ, ಅಲ್ಲಿ ಯಾರು ಮನೆ ಹತ್ರನೇ ಯಾರು ಸಿಗೋದಿಲ್ಲ ನಿಮಗೆ. ಎಲ್ಲ ಹೊಲ ಗದ್ದೆಗಳಲ್ಲಿ ಇರ್ತಾರೆ. ಹಂಗಾಗಿ ಇಲ್ಲಿ ಅವುಗಳಿಗೆ ಆರಾಮಾಗಿ ಓಡಾಡ್ತವೆ. ಇಲ್ಲೇ ಬಂದ್ರು ಯಾರು ನೋಡೋದಿಲ್ಲ ಆನೆಗಳು. ನೋಡಿ ಯಾವ ವೆಹಿಕಲ್ ಬಂದು ಮತ್ತೆ ತುಂಬಾ ಇಂಪಾರ್ಟೆಂಟ್ ರೋಡ್ ಇದು. ಒಬ್ಬೊಬ್ರೆ ಹೋಗ್ತಾರೆ, ಓಟಕ್ಕೆ ತಗೊಂಡು ಹೋಗ್ತಾರೆ. GPS ಮೂಲಕ ಅವ್ರು ಇಂತಲ್ಲಿ ಇದಾವೆ ಅಂತ ಹೇಳ್ತಾರೆ ಅಷ್ಟೇ. ಗೊತ್ತಾಗಿಲ್ಲ. ಕಾನಹಳ್ಳಿ ಗುಡ್ಡ ಅಲ್ಲ, ಆ ಕಡೆ ಅದೇ ಕಣ್ಣೂರ್ ಹತ್ರ ಹಿಂಡಳ್ಳಿ. ನಿಮ್ಮೂರಲ್ಲಿ ನೀವು ನೋಡ್ರಿ ಆನೆನ? ನೋಡ್ಲಿಲ್ಲ, ಆನೆ ನೋಡಲ್ಲ. ಇಲ್ಲ ನಮ್ಮ ಊರು ಹಠ ಬಂದ್ಬೇಕು. ಬೆಳೆಗಳೇ ನಾಶ ಮಾಡ್ಯಾವ ಇಲ್ಲಿ. ಅಲ್ಲಿ ಪಬ್ಲಕಟ್ಟೆ ಒಂದು 2 ಎಕರೆ ಬಾಳೆ ಮುಗಿದ್ಬಿಟ್ಟ ಮಗ. ಬಾಳೆ ಮುಂದೆ 2 ಎಕರೆ ಹೋಗೈತಿ. ಎಷ್ಟು ದೂರ ಆಯ್ತದು ಪಬ್ಲಕಟ್ಟೆ? ಹಿಂಗೆ ಹೋಗ್ಬಿಟ್ರೆ ಅಲ್ಲಿ ಒಂದು ಕ್ರಾಸ್ ಈಗ ಅದೇ ಕಣ್ಣೂರು ಎಲ್ಲಿ ಬಂತು? ಈಗ ಮುಂದೆ ಬಂತು. ಇನ್ನು ಇದ್ರಾಗ ಹೋಗುತ್ತಾ? ಅದೇ ಒಂದೇ ಹಾದಿಯಾ? ನೀವೆಲ್ಲರೂ ಹಿಂದೆಲ್ಲ ಆನೆ ನೋಡಿದ್ರೆ ಇಲ್ಲಿ ಬಂದು? ನಾನು ನೋಡೇ ಇರಲ್ಲ, ನಾವೇನೋ ಟಿವಿ ನೋಡಿದ್ದೆ. ಬಂದ್ವಿ. ನಿಮ್ಮ ಡಾಕ್ಯುಮೆಂಟ್ರಿ ಆನೆ ಬಂದವ ಅಂದ್ರಲ್ಲ, ಅದಕ್ಕೆ ಒಂಚೂರು ಆನೆ ಕಣ್ಣೂರು ಯಾರು ಬೆಳೆ ತಿಂದವ? ಬೆಳೆ ಹಾನಿ ಆಯ್ತಾ? ಬೆಳೆ ಕಪ್ಪು ಗದ್ದೆ ಇದ್ರಾಗೆಲ್ಲ ತಿಂದವ. ಯಾರು ನೀರ್ಲೆಲ್ಲ ಇವತ್ತು ತುಂಬಿದ್ರಲ್ಲ ಕಣ್ಣೂರಾಗಂತ ರಾತ್ರಿ
ಅಲ್ಲಿಂದ ತಳಬೇಲೆ ಹೋಗಿ ತಳಬೇಲಿಂದ ಮತ್ತೆ ರಿಟರ್ನ್ ಮತ್ತೆ ಕಣ್ಣೂರಿಗೆ ಬಂದವಂತು. ಈ ತರ ಕಾಡಿರೋದಕ್ಕಾಗಿ ಇಲ್ಲಿ ನುಗ್ತಾ ಇರೋದು. ಒಳ್ಳೆ ಪ್ಲೇಸ್, ಹಂಗಾಗಿ ಮೇಲಿಕ್ಕೆ ಕಾಡು ಮೇಯ್ತು ನೋಡಿದ್ರೆ ಅಡ್ಡಿಲ್ಲ, ರೈತರು ಬೆಳೆ ನಾಶ ಮಾಡಿದ್ರೆ ಅಂದ್ರೆ ಅದ್ ಏನಾಗ್ತದೆ ಅಂದ್ರೆ ಅವುಗಳು ಕಾಡಲ್ಲಿ ಏನ್ ಸಿಗುತ್ತೆ ಬೇಕಲ್ಲ ಅವು ತಿನ್ನೋಕೆ, ಅದಕ್ಕಾಗಿ ಭತ್ತ ಹೊಡೆಯಕ್ ಬರ್ತವೆ, ಭತ್ತ ಕಬ್ಬು, ಆಮೇಲೆ ಆಮೇಲೆ ನೀರ್ ಕುಡ್ಕೊಳಕ್ಕೂ ಬರ್ಲೇಬೇಕಲ್ಲ. ನೀರ್ ಕುಡ್ಕೊಂಡು ಸುಮ್ನೆ ಇರ್ತಾವ, ಅಕ್ಕಪಕ್ಕ ಏನ್ ಸಿಗುತ್ತೋ ಅದನ್ನ ಹೊಡೆದ್ ಬರ್ತವೆ. ಮನೆಗಳು ಭಾರಿ ಕಡಿಮೆ ಇಲ್ಲಿ. ಈಗ ಅದಕ್ಕೆ ಯಾರು ಕೂಡ ಮನೆಗೆ ಜನರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಎಲ್ಲೂ ಬರ್ತಾ ಇಲ್ಲ. ಯಾಕಂದ್ರೆ ಯಾರು ಇಲ್ಲಿ ಮನೆಗಳಿಲ್ಲ ಕಾಡಲ್ಲಿ. ಪ್ರಾಬ್ಲಮ್ ಇರೋದು ಏನಂದ್ರೆ ಅವು ಜನರು ಇದಕ್ ಬರ್ತಿದಾವೆ, ಬೆಳೆಗೆ ಬರ್ತಾ ಇದಾವೆ, ತಿನ್ನೋಕೆ ಏನು ಇಲ್ಲ, ಅದಂತೂ ನಿಜ. ಈ ಫಾರೆಸ್ಟ್ ಆನೆಗಳಿಗೆ ಯೋಗ್ಯ ಅಲ್ಲ ಇದು, ಯಾಕಂದ್ರೆ ಇಲ್ಲಿ ಆ ತರದ ಫುಡ್ ಸಿಗೋದಿಲ್ಲ ನಿಮ್ಗೆ, ಸಿಗೋದಿಲ್ಲ ಇಲ್ಲಿ. ಇಲ್ಲ ಯಾರು ಹೋಗ್ಬಾರ್ದು ಅಂತ ಹೋಗೋದಿಲ್ಲ ಜನ, ನಮ್ಮಲ್ಲೆಲ್ಲ ಅದು ಪ್ರಬುದ್ಧಗಳಿದ್ದಾರೆ. ಇದು ಏನ್ ಮಾಡುತ್ತೆ ಅಂದ್ರೆ ನೋಡಿ, ಇದೆಲ್ಲ ಕಾಡು ಶುರು ಮುಗಿದ ತಕ್ಷಣ ಇಲ್ಲಿ ಊರು ಶುರು ಆಗ್ತದೆ ನೋಡಿ. ಎಲ್ಲ ಈ ಕಡೆ ಟ್ರೆಂಚ್ ನೋಡಿದ್ದಾರೆ, ಟ್ರೆಂಚಿಂದ ಆಚೆ ಯಾರು ಹೋಗೋದಿಲ್ಲ. ಈಗ ಇಲ್ಲಿ ಬರ್ತವೆ ಎಲ್ಲ ಕರ್ಜಿಕೊಪ್ಪ. ಮೇನ್ ರೋಡಿಗೆ ಹೋಗ್ಬೇಕಾ? ಮೇನ್ ರೋಡಿಗೆ ಹೋಗ್ಬೇಕಾ? ರೋಡಿಗೆ ಅಲ್ಲ, ಕರ್ಜಿಕೊಪ್ಪ ಕ್ಯಾಂಪ್ ಅಂತ ಬರುತ್ತಾ ಅಲ್ಲಿ? ಮೇನ್ ರೋಡ್ ಎಷ್ಟು ದೂರ ಹೋಗ್ಬೇಕು? ಇಲ್ಲಿ ಇದು ಹುನ್ನೋಳಿ ಬಂತಲ್ಲ, ಅಲ್ಲ ಹುನ್ನೋಳಿ. ಸರಿ. ಸಕ್ರಬೈಲಿಂದ ಒಂದಿಷ್ಟು ಸ್ಟಾಫ್ ಬರ್ತಾರಂತೆ, ಇಲ್ಲಿನ ಆಫೀಸರ್ಸ್ಗಳು ಬರ್ತಾರೆ. ಟೋಟಲ್ ಆನೆಗಳನ್ನು ಮಾಡ್ತಾರೆ, ವಿತೌಟ್ ಆನೆಗಳನ್ನ, ಕುಮ್ಕೆ ಆನೆಗಳನ್ನ ಇಲ್ಲದೆ ಇವರು ಡ್ರೈವ್ ಮಾಡ್ತಾರೆ ಇವತ್ತು. ಇಲ್ಲೊಂದು ಸಣ್ಣ ಫಾರೆಸ್ಟ್ ಇದೆ, ಅಲ್ಲಿಂದ ಈ ಭಾಗದಲ್ಲಿ ಈ ಕಣ್ಣೂರು ಅಂತ ಹುಣವಳ್ಳಿ, ಹಿಂಗಿಂದ ಇದು ಕನೆಕ್ಟೆಡ್ ಫಾರೆಸ್ಟ್. ಇದು ತುಂಬ ಹಿಂಗೆ ಪ್ಯಾಚ್ ಹಿಂಗೆ ಮುಂದೆ ಹೋಗುತ್ತೆ. ಈ ರಸ್ತೆಯನ್ನು ದಾಟಿಬಿಟ್ಟು ಆಚೆ ಕಡೆ ಹೋಗಿದೆ ಹಾಗೆ. ಸಿದ್ದಾಪುರದಲ್ಲಿ ಅದು ಭಾರಿ ಸುಂಡು. ಬರೀ ಜೋಬಲ್ಲಿ ಇಟ್ಕೊಂಡ್ರೆ ಅವು ಹಸಿ ಆದ್ರೆ ಬೆವರಿನ ಇದಕ್ಕೆ ಅವು. ಈ ಸೊರಬ ತಾಲೂಕಿನಲ್ಲಿ ಕೆರೆ ಬಹಳಷ್ಟಿದೆ, ಮತ್ತು ಒಳಗಡೆ ಕಾಡಲ್ಲೂ ಕೂಡ ಕಾಡು ಪ್ರಾಣಿಗಳಿಗೆ ಅಂತೇಳಿ ಮಾಡಿದ್ರಲ್ಲ, ಇಲ್ಲಿ ಒಂದು ಸಾರಿ ಕಾಡು ಪ್ರಾಣಿಗಳು ಬಂದರೆ ಹೋಗೋದೇ ಇಲ್ಲ, ನೆನಪಿರಲಿ ಇದು. ಅಂದರೆ ಸೊರಬ ಮತ್ತು ಸಾಗರ ಬಾರ್ಡ್ರಲ್ಲಿ ಬರುವಂಥ ಉಳುವಿ ಇದೆಯಲ್ಲ, ಒಳ್ಳೆ ಫಾರೆಸ್ಟ್ ಇದು. ಎಲ್ಲ ಸೋಡ್ತೀರ ಹಂಗೆ. SF ಇದು ಕರ್ಜಿಕೊಪ್ಪ ಸ್ಟೇಟ್ ಫಾರೆಸ್ಟ್. ಇದು ಸಣ್ಣ ಎಕ್ಸ್ಟೆಂಟ್ ಇದು. ಅಲ್ಲಿಂದ ಈಗ ಈ ಕಡೆ ಕಣ್ಣೂರು ಗುಡ್ಡಕ್ಕೆ ದಾಟಿಸ್ತಾರೆ. ಬಟ್ ಇವತ್ತು ರಾತ್ರಿ ಅಲ್ಲೇ ಉಳಿಯುತ್ತೆ, ಬೆಳಗ್ಗೆನೂ ಕೂಡ ಮಾನಿಟರ್ ಮಾಡಬೇಕಾಗತ್ತೆ ಕೆಲವೊಂದ್ಸರಿ. ನೀವು ನೋಡ್ಬೋದು ಈ ಕಣ್ಣೂರು ಗುಡ್ಡ ಫಾರೆಸ್ಟ್ ತುಂಬ ಚೆನ್ನಾಗಿ ಫಾರೆಸ್ಟ್ ಇರೋದ್ರಿಂದ ಇಲ್ಲಿ ಸಮಸ್ಯೆಗಳು ಅಷ್ಟೇ. ನೋಡಿ, ಫಾರೆಸ್ಟ್ ಇಲ್ದಿದ್ರೆ ಇನ್ನೊಂದು ಥರ ಸಮಸ್ಯೆ. ಇದು ಫಾರೆಸ್ಟ್ ಇರೋದ್ರಿಂದ ಇದು ಎಲ್ಲೂ ಹೋಗೇ ಇಲ್ಲ, ಅದು ಆರಾಮಾಗಿ ಇಲ್ಲೇ ಆಡ್ಕೊಂಡಿರುತ್ತೆ.